ಹಾಯ್ ಫ್ರೆಂಡ್ಸ್, ನಾನಿವತ್ತು ರವೆ ಇಡ್ಲಿ ಮಾಡೋಣ ಅಂತ ಇದ್ದೀನಿ ಬ್ರೇಕ್ಫಾಸ್ಟ್ಗೆ. ಎಲ್ಲರಿಗೂ ಗುಡ್ ಮಾರ್ನಿಂಗ್. ನೋಡಿ, ನಾನು 2 ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿದ್ದೀನಿ. ಆಮೇಲೆ ಇಲ್ಲಿ ಕ್ಯಾರೆಟ್ ತುರಿದಿಟ್ಟಿದ್ದೀನಿ. ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕಟ್ ಮಾಡಿಟ್ಟಿದ್ದೀನಿ. 1/4 ಲೀಟ್ರ್ ಮೊಸರು. ಮೊದಲಿಗೆ ಬಾಣಲಿ ಇಕ್ತೀನಿ. ಬಾಣಲಿ ಬಿಸಿ ಆಗಲಿ, ಎಣ್ಣೆ ಹಾಕೋಣ. ಒಂದು 4 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಬಿಸಿ ಆಗಲಿ ಆಯಿತು. ಅದಕ್ಕೆ ನಾನು ಕಡಲೆಬೇಳೆ ಹಾಕಿದ್ದೀನಿ 1 ಟೀ ಸ್ಪೂನು. ಉದ್ದಿನಬೇಳೆ 1 ಟೀ ಸ್ಪೂನ್ ಹಾಕಿದ್ದೀನಿ. ಸಾಸಿವೆ ಹಾಕಿದ್ದೀನಿ 1 ಟೀ ಸ್ಪೂನು. ಇವಾಗ ಗೋಲ್ಡನ್ ಕಲರ್ ಬರಲಿ. ಉದ್ದಿನಬೇಳೆ, ಕಡಲೆಬೇಳೆ, ಸಾಸಿವೆ ಚಿಟಪಟ ಅನ್ನಬೇಕು. ಈರುಳ್ಳಿ ಕರಿಬೇವು ಒಟ್ಟಿಗೆ ಹಾಕಿದ್ದೀನಿ ನಾನು. ಈರುಳ್ಳಿ ಫ್ರೈ ಆಗಬೇಕು. ಈರುಳ್ಳಿ ಎಲ್ಲ ಫ್ರೈ ಆಗಿದೆ ಚೆನ್ನಾಗಿ. ಇವಾಗ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ ನೋಡಿ. ರವೆ ಹಾಕಿದ್ದೀನಿ ಇವಾಗ ನೋಡಿ. ಇದು 1/4 kg ಅಷ್ಟಿದೆ ರವೆ. 1/4 ಲೀಟ್ರ್ ಮೊಸರಿಗೆ 1/4 kg ರವೆ ಹಾಕಬೇಕು. ಇದು ಮೀಡಿಯಮ್ ರವೆನ ಸ್ವಲ್ಪ ಚೆನ್ನಾಗಿ ಹುರ್ಕೊತೀನಿ. ಯಾಕಂದರೆ ಇದು ಹಸಿ ವಾಸನೆ ಎಲ್ಲ ಹೋಗಬೇಕು. ಅದಕ್ಕೆ ರವೆ ಸ್ವಲ್ಪ ಚೆನ್ನಾಗಿ ಹುರ್ಕೊತೀನಿ ಎಣ್ಣೆಲೇ ನೋಡಿ. ಲೋ ಫ್ಲೇಮಲ್ಲಿ ಒಂದು 5 ನಿಮಿಷ ರವೆ ಹುರಿಬೇಕು ಚೆನ್ನಾಗಿ. ಹಸಿ ವಾಸನೆ ಎಲ್ಲ ಹೋಗುತ್ತೆ. ರವೆ ಹುರ್ಕೊಂಡಾಯಿತು. ಇವಾಗ ಕೆಳಗಡೆ ಇಳಿಸಿ, ಸ್ಟೌವಿಂದ ಕೆಳಗಡೆ ಇಳಿಸ್ಬಿಟ್ಟು ಕ್ಯಾರೆಟ್ ಹಾಕೋಣ. ಕ್ಯಾರೆಟ್ ಹಾಕಿದ್ದೀನಿ. ಪುಡಿ ಉಪ್ಪು ಹಾಕಿದ್ದೀನಿ ನಾನಿಲ್ಲಿ ರುಚಿಗೆ. 1/4 ಲೀಟ್ರ್ ಮೊಸರು ಹಾಕಿದ್ದೀನಿ. ಇವಾಗ ಇದು ಕಲಿಸ್ಬಿಟ್ಟು ಸ್ವಲ್ಪ ನೀರು ಹಾಕೋಣ. ಚೆನ್ನಾಗಿ ಮೊಸರೆಲ್ಲ ಹಾಕಿ ಸ್ವಲ್ಪ ನೀರು ಹಾಕಿ ಕಲಸಿದ್ದೀನಿ. ಇದು ಒಂದು 10 ನಿಮಿಷ ನೆನೆಬೇಕು. ಅಷ್ಟರಲ್ಲಿ ನಾನು ಚಟ್ನಿಗೆ ರೆಡಿ ಮಾಡ್ಕೊತೀನಿ. ತೆಂಗಿನಕಾಯಿ ಚಟ್ನಿಗೆ. ಸೊ ಇದು ನೆನೆಯೋಷ್ಟರಲ್ಲಿ, ಯಾಕಂದರೆ ರವೆ ನೆನೆದ್ರೆ ಚೆನ್ನಾಗಿ ಸ್ಮೂತಾಗಿ ಬರುತ್ತೆ. ಆಮೇಲೆ ತಿರ್ಗಾ ಇಡ್ಲಿ ಹಾಕೋ ಸ್ವಲ್ಪ ನೀರು ಹಾಕ್ಕೊಬೇಕು. ನೀರು ಹಾಕಿರ್ತೀನಿ. ಒಂದು 2 ಲೋಟ ಅಷ್ಟು ನೀರು ಹಾಕಿದ್ರೆ ಸಾಕು. ಬಿಸಿಯಾಗೋಷ್ಟು ನಾನು ತಟ್ಟೆಗೆಲ್ಲ ಎಣ್ಣೆ ಸವರ್ತೀನಿ. ನೀರು ಬಿಸಿ ಆಗ್ತಾಯಿದೆ. ಎಲ್ಲ ಎಣ್ಣೆ ಸವರ್ಬೇಕು. ಇವಾಗ ಪ್ಲೇಟ್ಗೆಲ್ಲ ಎಣ್ಣೆ ಸವರಿದಾಯಿತು. ಈಗ 10 ನಿಮಿಷ ಆಗಿದೆ. ರವೆ ಎಲ್ಲ ಚೆನ್ನಾಗಿ ಕುಡ್ಕೊಂಡಿದೆ, ನೆಂದಿದೆ. ಇವಾಗ ಇಡ್ಲಿ ಪ್ಲೇಟ್ಗೆ ಹಾಕೋಣ. ಇಡ್ಲಿ ಪ್ಲೇಟ್ಗೆಲ್ಲ ಹಾಕಿದ್ದೀನಿ. ಇಡ್ಲಿ ಪ್ಲೇಟ್ಗೆಲ್ಲ ಹಾಕಾಯಿತು. ಇವಾಗ ಬೇಯಕ್ಕೆ ಹಬೆಯಲ್ಲಿ ಬೇಯಬೇಕು. ಎಲ್ಲ ಫ್ರೈ ಮಾಡಿದ್ದೀನಿ. ಇವತ್ತು ಚೆನ್ನಾಗಿ ಕಾದಿದೆ. ಇವಾಗ ಇಡೋಣ. ಒಂದು 10 ನಿಮಿಷ ಬೇಯಬೇಕು. ಕ್ಲೋಸ್ ಮಾಡಿ 10 ನಿಮಿಷ ಬೇಯಿಸಿ. ಚೆನ್ನಾಗಿ ಬೇಯಿದೆ. ಹಬೆಯಲ್ಲಿ ಸ್ವಲ್ಪ ನೀರು ಕೈ ಮಾಡ್ಕೊಂಡಿಟ್ಟು ಇವಾಗ ಬೆಂದಿದೆ. ಇಲ್ಲಾಂದರೆ ನೀವು 1 ಸ್ಪೂನ್ ತೊಗೊಂಡಾದರೂ ಚೆಕ್ ಮಾಡ್ಬೋದು. ನೋಡಿ, 1 ಕಪ್ಪಲ್ಲಿ ನೀರು ಇಟ್ಕೊಳ್ಳಿ. ಸ್ಪೂನ್ ಹಾಕಿ ತೆಗಿಯೋಕೆ ಈಸಿ ಆಗುತ್ತೆ. ಬೆಂದಮೇಲೆ ಒಂಚೂರು ಏನು ಸೋರಿಲ್ಲ, ಕ್ಲೀನಾಗಿ ಹಾಗೆ ಬೆಂದಿದೆ. ಚೆನ್ನಾಗಿ ಬೆಂದಿದೆ. ವಾಸನೆ ಬರುತ್ತೆ ಗಮ್ಮ ಅಂತ. ಯಾಕಂದರೆ ರವೆ ಎಷ್ಟು ಹುರಿದಿರ್ತೀವಿ ನಾವು, ಅದಕ್ಕೇ. ಎಲ್ಲ 1 ಬೈ 1 ಎಷ್ಟು ಚೆನ್ನಾಗಿ ಬಂದಿದೆ. ಕ್ಲೀನಾಗಿ ತೆಗಿತಾ ಇದ್ದೀನಿ ನೋಡಿ. ಸಾಫ್ಟಾಗಿದೆ. ರವೆ ಇಡ್ಲಿ ರೆಡಿಯಾಗಿದೆ. ಅಷ್ಟು ಸುಲಭವಾಗಿ ಮನೆಯಲ್ಲೇ ಮಾಡ್ಕೊಬೋದು. ತುಂಬ ಸಾಫ್ಟಾಗಿರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್, ಶೇರ್ ಮಾಡಿ. ಥ್ಯಾಂಕ್ ಯು.